ನಮಗಿರುವಂತಹ ಸೇಡನ್ನು ತೀರಿಸುವುದಕ್ಕೆ ಇದುವೇ ಸಕಾಲ. ಆದ್ದರಿಂದ ಆ ರಾಮಸೇನೆಯ ಭಯವನ್ನು ಕತ್ತೊಯ್ದು ಆಮೇಲೆ ಆ ರಾಮಸೇನೆಯನ್ನು ಹೊಡೆಯಬೇಕು. ರಾಮ ಲಕ್ಷ್ಮಣರನ್ನು ಕೊಲ್ಲು. ಕೇವಲ ಹೀಗೆ ಭಯವನ್ನು ಕದಿಯುವುದಲ್ಲ, ಭಯವನ್ನು ಕದಿಯಬೇಕು. ಕಲುಷಿತ ಆಹಾರವಾಗಲಿ, ರುಧಿರ, ರಕ್ತ, ಮಾಂಸ ಎಲ್ಲವನ್ನು ಆ ಸೇನೆಯ ಮೇಲೆ ಎಸೆಯಬೇಕು. ಕುದುರೆಯನ್ನು ಅಪಹರಿಸಿ ಒಬ್ಬರ ವಿಶ್ವವಂದ್ಯ ರಾಮಚಂದ್ರನ ಶ್ವಮೇಧ ಹಯವಿನ್ನಲ್ಲಿ ಓದುದು ಮತ್ತೇನಾದುದು ಏನಾದುದು ಶ್ರೀರಾಮಚಂದ್ರಮನು ಕೂಡಿಸಿದಂತಹ ಕುದುರೆ ಮುಂದೆ ಮುಂದೆ ಸಾಗುತ್ತಾ ಇತ್ತು. ಪುಷ್ಕಳ, ಏನಿದು ಆಶ್ಚರ್ಯ! ಹೋಗುತ್ತಿರುವಂತಹ ಕುದುರೆ ಕಣ್ಣಿಗೆ ಕಾಣುತ್ತಾ ಇದ್ದ ಹಾಗೆ ಮಾಯವಾಯಿತಲ್ಲ, ಎಲ್ಲಿಗೆ ಹೋಯಿತು? ನಾವು ಅಶ್ವಮೇಧದ ಬೆಂಗಾವಲಿಗಾಗಿ ಬಂದವರು, ನಮ್ಮಿಂದಲಾಗಿ ಈ ಯಾಗ ನಿಲ್ಲುತ್ತದೋ ಏನೋ ಎನ್ನುವಂತಹ ಭಯವಾಗುತ್ತಾ ಇದೆ. ಏನು ಮಾಡೋಣ? ಎಲ್ಲಿ ಹೋಯಿತು ಈ ಕುದುರೆ? ಇವತ್ತಿಗೆ ನಮ್ಮದಾದಂತಹ ಹಯ ಕಾಣ್ತಾ ಇಲ್ಲ ಎಂಬಾಗಿ ಚಿಂತೆಯನ್ನು ಮಾಡ್ತಾ ಇದ್ದೀರಾ. ಸಕಲ ವಿಚಾರವನ್ನು ನಾನು ಸರಿಯಾಗಿ ತಿಳಿದುಕೊಂಡೆ. ಹೇಗೆ ನಮ್ಮ ಭಯವು ಬೇರೆಲ್ಲಿಯೂ ಇಲ್ಲ, ಇಲ್ಲೇ ಇದೆ. ಪಾತಾಳದ ಅಧಿಪತಿಯಾದಂತಹ ವಿದ್ಯುನ್ಮಾಲಿ ಎಂಬವ ಈ ಹೊತ್ತಿಗೆ ನಮ್ಮ ಭಯವನ್ನು ಅಪಹರಿಸಿದ್ದಾನೆ. ಅವ ಸಾಮಾನ್ಯನಲ್ಲ, ಯಾರು ಗೊತ್ತೇ? ರಾವಣನ ಪರಮ ಮಿತ್ರ. ಈ ಹೊತ್ತಿಗೆ ಬಲಶಾಲಿಯಾಗಿ ವಿವಿಧ ಅಸ್ತ್ರಗಳಿಂದ ಒಳ್ಳೆಯ ಪರಾಕ್ರಮಿಯಾಗಿ ಮೆರೀತಾ ಇದ್ದಾನೆ. ಈ ಹೊತ್ತಿಗೆ ನಮ್ಮ ಭಯವನ್ನು ಬಂಧಿಸಿದ್ದು ಅವನೇ. ಏನು ಮಾಡೋಣ? ನನಗೈದು ಕರ್ಮ ಬಹಿಷ್ಕೃತನು ಆಗವಿಬ್ಬರು ಪಾಪವು ಅಪಹರಿಸಿದ್ದಾನೆ ಅಂತಾದರೆ ಸುಮ್ಮನೆ ಬಿಡುವವರು ನಾವಲ್ಲ. ಈ ಪುಷ್ಕಳ ಏನೆಂಬುದನ್ನು ದೈತ್ಯನಿಗೆ ತೋರಿಸಿಕೊಡ್ತೇವೆ. ರಾವಣ ಕುಂಭಕರ್ಣರ ಯುದ್ಧ ಕಾಲದಲ್ಲಿ ಕೆಲವೊಂದು ರಕ್ಕಸರು ನಮ್ಮಣ್ಣನಾದಂತಹ ಶ್ರೀರಾಮಚಂದ್ರವನ ಅಸ್ತ್ರಾಘಾತಕ್ಕೆ ಹೆದರಿ ಪಾತಾಳ ಲೋಕವನ್ನು ಸೇರಿಕೊಂಡಿದ್ದಾರೆ ಅಂತ ಗೊತ್ತಿದೆ. ಆದ್ರೆ ಅವರು ಇಂತಹ ದುರ್ಬುದ್ಧಿಯ ಕೆಲಸವನ್ನು ಮಾಡ್ತಾರೆ ಅಂತ ನಾನು ಅನ್ನಿಸಿರ್ಲಿಲ್ಲ. ಇರ್ಲಿ, ನಮಗೊಂದಿದ್ದ ಅವಕಾಶ. ನೀವೆಲ್ಲವರು ಸಿದ್ಧರಿದ್ದೀರಿ ಅಂತ ಆದ್ರೆ ನಿಮ್ಮನ್ನು ನೀವು ರಕ್ಷಿಸಿ
ಬಳಸಿಕೊಂಡು ಆ ದುರುಳನನ್ನು ನಾಶ ಮಾಡುವುದಕ್ಕೆ